ನಮಸ್ಕಾರ, ನನ್ನ ಹೆಸರು ಮಮತಾ ಅಂತ. ನಾನು ಸನ್ ಕಿಡ್ಸ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ವರ್ಕ್ ಮಾಡ್ತಾ ಇದ್ದೆ, ಬಟ್ ನಾಲೆಜ್ ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾಲೆಜ್ ಇದೆ, ಅದನ್ನು ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಹೇಳಿದರು, NICC ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್ಸು, ಅಕಾಡೆಮಿ ತುಂಬ ಚೆನ್ನಾಗಿದೆ, ಇನ್ಸ್ಟಿಟ್ಯೂಷನಲ್ಲಿ ಕಲಿತವರೆಲ್ಲ ಏನಾದರೂ ಒಂದು ಕಲಿತಾರೆ, ಹೋಗಿ ಜಾಯಿನ್ ಆಗು ಅಂತ ಹೇಳಿದ್ಲು. ಅವಳ ಮಾತು ಕೇಳಿ ನಾನು ಬಂದೆ. ಬಟ್ ಬಂದ ಮೇಲೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ನನ್ನ ಸ್ಕೂಲು ಆಮೇಲೆ ಇಲ್ಲಿ ಟೈಮಿಂಗ್ ಮ್ಯಾಚ್ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಅಲ್ಲಿ ಸ್ಕೂಲಲ್ಲಿ ನಾವು ಪ್ರಿನ್ಸಿಪಲ್ನ ರಿಕ್ವೆಸ್ಟ್ ಮಾಡಿಕೊಂಡು ಬರ್ತಾ ಇದ್ದೆ. ಬಟ್ ಎಲ್ಲ ಮೇಡಮ್ಸ್ ತುಂಬ ಒಳ್ಳೆ ಕೋಆಪರೇಟಿವ್ ಕೊಟ್ಟರು. ಕಮ್ಯುನಿಕೇಷನ್ ಕ್ಲಾಸಿಂದ ಹಿಡಿದು ಟೀಚಿಂಗ್ ಮೆಥಡ್ಸು, ಪ್ರೀ ಸ್ಕೂಲ್ ಮ್ಯಾನೇಜ್ಮೆಂಟು, ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ನು, ಸೈಕಾಲಜಿ, ತುಂಬಾ ವಿಷಯಗಳನ್ನ ನಾನು ತಿಳ್ಕೊಂಡೆ. ಆಮೇಲೆ ಸ್ಪೆಷಲಿ ನನಗೆ ತುಂಬ ಹೆಲ್ಪ್ ಆಗಿದ್ದು ಅಂದರೆ ಟೀಚಿಂಗ್ ಮೆಥಡ್ಸ್ ಆ್ಯಂಡ್ ಏಡ್ಸ್. ಮೌಂಟೆಸರಿ ಟೀಚಿಂಗ್ ಏಡ್ಸ್ನ ಮುಂಚೆ ನಾನು ನೋಡಿದ್ದೆ, ಅದನ್ನು ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು, ಹೆಂಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಮೇಡಮ್ ಹೇಳ್ಕೊಟ್ಟಾದ್ಮೇಲೆ ಅದ್ರ ಬಗ್ಗೆ ನಾಲೆಜ್ ಬಂತು. ಇವಾಗ ನಾನು ಎಲ್ಲ ಟೀಚಿಂಗ್ ಏಡ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದೀನಿ. ಅದು ಹೋಲ್ಡಿಂಗಿಂದ ಹಿಡ್ಕೊಂಡು ಎಕ್ಸ್ಪ್ಲನೇಷನ್ ಮಾಡೋವರೆಗೂ ಎಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಆಮೇಲೆ NICC ಅಕಾಡೆಮಿ ತುಂಬ ಚೆನ್ನಾಗಿದೆ. ನನ್ನ ಪರ್ಸ್ನಲ್ ಒಪಿನಿಯನ್ ಅಂತಂದರೆ, ಇನ್ನೂ ಯಾರು ಮಾಡಿಲ್ವೋ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಬಂದು NICCಲಿ ಜಾಯಿನ್ ಆಗಿ. ಒಳ್ಳೆ ಫ್ಯಾಕಲ್ಟಿ, ಇಂಥ ಫ್ಯಾಕಲ್ಟಿ ಎಲ್ಲೂ ಸಿಗಲ್ಲ. ಇಂಥ ಆಪರ್ಚುನಿಟಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಬಟ್ 6 months ನಾನು ಎಷ್ಟು ಎಂಜಾಯ್ ಮಾಡಿದೆ ಅಂತಂದರೆ, ಕ್ಲಾಸನ್ನು ಹಾಗೆ ಎಂಜಾಯ್ ಮಾಡಿದೆ, ನಮ್ಮ ಫ್ರೆಂಡ್ಸ್ ಟೀಮ್ಸ್ ಎಲ್ಲ ಹಾಗೆ ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದು ಡೇ ಸೆಲೆಬ್ರೇಷನ್ ಎಲ್ಲನೂ ತುಂಬ ಅಂದರೆ ತುಂಬಾ ಇಷ್ಟ ಆಗೋಯ್ತು ನನಗೆ. ನಾನು ನೆಕ್ಸ್ಟ್ ಏನಾದರೂ ಆಪರ್ಚುನಿಟಿ ಸಿಕ್ಕರೆ ಮತ್ತೆ ತಿರ್ಗಾ NICC ಜಾಯಿನ್ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು.